ಆರೋಗ್ಯ ಇಲಾಖೆಯಲ್ಲಿ ವೈದ್ಯರ ವರ್ಗಾವಣೆಯು ಕೌನ್ಸಿಲ್ ಮೂಲಕ ಪಾರದರ್ಶಕವಾಗಿ ಮಾಡಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಶಾಸಕ ಕೆಎಸ್ ಆನಂದ್ ಅವರ ಪ್ರಶ್ನೆಗೆ ಉತ್ತರಿಸಿದ ಅವರು, ಆರೋಗ್ಯ ಇಲಾಖೆಯಲ್ಲಿ ಪ್ರತಿ ವರ್ಷ ವೈದ್ಯರ ವರ್ಗಾವಣೆಯನ್ನು ಕೌನ್ಸಿಲ್ ಮೂಲಕ ನಡೆಸಲಾಗುತ್ತದೆ. ಈ ವರ್ಷ ಸುಮಾರು 5,000ಕ್ಕಿಂತ ಹೆಚ್ಚು ವೈದ್ಯರು ವರ್ಗಾವಣೆಯಾಗಿದ್ದಾರೆ. ಅವರ ವರ್ಗಾವಣೆಯು ಪಾರದರ್ಶಕವಾಗಿಯೇ ನಡೆದಿದೆ ಎಂದರು. ವರ್ಗಾವಣೆ ಸಮಯದಲ್ಲಿ ಕೆಲವೊಂದು ಸಮಸ್ಯೆಗಳು ಕಂಡುಬರುತ್ತಿರುವುದು ಗಮನಕ್ಕೆ ಬಂದಿದೆ. ಈ ಬಗ್ಗೆ ಗಮನ ಹರಿಸಿ ಶೀಘ್ರದಲ್ಲೇ ಪರಿಹರಿಸಲಾಗುವುದು. ಅಲ್ಲದೆ ವೈದ್ಯರ ಕೊರತೆ ಇರುವ ಆಸ್ಪತ್ರೆಗಳಲ್ಲಿ ಹುದ್ದೆಗಳನ್ನು ಶೀಘ್ರ ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ಆ ಪೋಸ್ಟ್ ಇರೋದಿಲ್ಲ, ಆದರೆ ಅಲ್ಲಿ ಹೋಗಿರ್ತಾರೆ. ಸೊ ಅಂತವರು ಕೂಡ ಶಿಫ್ಟ್ ಆಗಿದ್ದಾರೆ. ಸೊ ಕಡೂರಲ್ಲೂ ಕೂಡ ಆ ಥರ ಸ್ವಲ್ಪ ಸಮಸ್ಯೆಗಳಾಗಿದೆ. ನಾವು ಮತ್ತೊಮ್ಮೆ ಎಲ್ಲ ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ತಮ್ಮ ಉದ್ದೇಶ ಏನಂತ ಹೇಳಿದ್ರೆ ಎಲ್ಲ ತಾಲೂಕು ಆಸ್ಪತ್ರೆಗಳು ಅದು ಬಹಳ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಅಡಿಯಲ್ಲಿ ನಡೀಬೇಕು ಅಂತ. ಆ ಪರಿಷ್ಕರಣೆಯಲ್ಲಿ ಖಂಡಿತವಾಗಿಯೂ ನಮ್ಮ ತಾಲೂಕು ಆಸ್ಪತ್ರೆ ಏನಿದೆ ಅಲ್ಲಿಗೆ ಏನು ಅಗತ್ಯ ಇರೋ ಒಂದು ಸಿಬ್ಬಂದಿ ಇದೆ, ಅಂದ್ರೆ ಡಾಕ್ಟರ್ಸ್, ಖಂಡಿತವಾಗಿಯೂ ನಾವು ಅದನ್ನ ಒದಗಿಸಿಕೊಡ್ತೀವಿ ಈಗ. ಆಯ್ತಾ? ಎಲ್ಲೆಲ್ಲಿ ಈ ತರ ವೇಕೆನ್ಸಿ ಆಗಿದೆ ಸರ್, ಏನಾಗಿದೆ ಅಂತ ಹೇಳಿದ್ರೆ ಆಮೇಲೆ ಉಳಿದಿರ್ತಕ್ಕಂಥದ್ದು ಬೀರೂರಿನ ಆಸ್ಪತ್ರೆಗೂ ಕೂಡ ಏನಿದೆ ಅಲ್ಲೂ ಕೂಡ ಸ್ವಲ್ಪ ವೇಕೆನ್ಸಿ ಆಗಿದೆ. ಅಲ್ಲಿ ಒಬ್ರು ಲೀವ್ ಮೇಲೆ ಹೋಗಿದ್ದಾರೆ. ನಮ್ಮ ಉದ್ದೇಶ ಮಾನ್ಯ ಸಭಾಧ್ಯಕ್ಷರೇ, ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಈಗ ಒಂದು ಗೈನಕಾಲಜಿಸ್ಟ್, ಒಂದು ಪೀಡಿಯಾಟ್ರಿಷಿಯನ್, ಒಂದು ಅನೆಸ್ಥೆಸಿಸ್ಟ್ ಇರ್ತಾರೆ. ಅದರಲ್ಲೂ ವೇಕೆನ್ಸೀಸ್ ಇದೆ. ನಾವು ಕಡ್ಡಾಯವಾಗಿ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಕನಿಷ್ಠ 2 ಗೈನಕಾಲಜಿಸ್ಟ್, 2 ಪೀಡಿಯಾಟ್ರಿಷಿಯನ್, 2 ಅನೆಸ್ಥೆಸಿಸ್ಟ್ ತರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಈಗ ಮಾಡ್ತಾ ಇದ್ದೀವಿ. ಪೋಸ್ಟ್ ನ ಡಬಲ್ ಮಾಡ್ತೀವಿ ಅಲ್ಲಿ. ಯಾಕೆಂತ ಹೇಳಿದ್ರೆ 24 ಗಂಟೆ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಅಲ್ಲಿ ಸೇವೆ ಸಿಗಬೇಕು. ಅದನ್ನು ಕೂಡ ನಿಮ್ಮ ತಾಲೂಕು ಆಸ್ಪತ್ರೆ ಕೂಡ ಒದಗಿಸಿ ಕೊಡ್ತೀವಿ. ಮತ್ತೆ ನಿಮ್ಮ ಬೀರೂರು ಆಸ್ಪತ್ರೆ ಕೂಡ ಅಲ್ಲಿ ಆ 3 ಜನನು ಗೈನಕಾಲಜಿಸ್ಟ್, ಅನೆಸ್ಥೆಸಿಸ್ಟ್, ಪೀಡಿಯಾಟ್ರಿಷಿಯನ್ ಬರುವಂತ ಅದನ್ನು ಕೂಡ ತರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದೀವಿ. ಸೊ ಅದನ್ನು ಕೂಡ ನಿಮಗೆ ಕೊಡಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ.